ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತೇನೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಆ್ಯಕ್ಚುಲಿ ಹಬ್ಬಕ್ಕೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರಿಡ್ಜ್ ಆ್ಯಕ್ಚುಲಿ ಒಳಗಡೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಏನಂತ ಅಷ್ಟು ಜೋರಾಗಿ ಏನು ಮಾಡಲ್ಲ, ಬಟ್ ಆದ್ರೂ ಎಲ್ಲ ಆಲ್ಮೋಸ್ಟ್ ಕ್ಲೀನಲ್ಲೇ ಇದೆ. ಗೃಹ ಪ್ರವೇಶಕ್ಕೆ ಈಗ ಹೊಸ ಮನೆ ಅಲ್ವಾ, ಸೊ ಸ್ವಲ್ಪ ಕ್ಲೀನಿಂಗಲ್ಲೇ ಇದೆ. ಬಟ್ ಆದ್ರೂ ಡೀಪ್ ಕ್ಲೀನಿಂಗ್ ಏನೂ ಮಾಡ್ಕೊಂಡಿರಲಿಲ್ಲ. ಈಗ ಬೆಳಗ್ಗೆ ಹೊತ್ತು ಫುಲ್ಲು ಅಂಗಡಿ ಅದು ಇದು ಅಂದ್ಕೊಂಡು ಆಗೋದೇ ಇಲ್ಲ. ಈಗ ಅಂಗಡಿಲಿ ಲೋಕಿನ ಬಿಟ್ಟು ಬಂದಿದ್ದೀನಿ. ಬಿಟ್ಟು ಬಂದು ಈಗ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಿಚನ್ ಸ್ವಲ್ಪ ಫುಲ್ ಕ್ಲೀನ್ ಮಾಡ್ಕೋಬೇಕು. ಕಿಚನ್ ಏನು ಅಷ್ಟು ಡೀಪ್ ಕ್ಲೀನಿಂಗ್ ಅಂತ ಏನಿಲ್ಲ. ಅದು ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಒರೆಸ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ. ಬಟ್ ಫ್ರಿಡ್ಜ್ ಮೇಲಂತೂ ಅದು ಇದು ಇಟ್ಟಿರೋದೆಲ್ಲ ನನಗೆ ಇತ್ತು. ಬಟ್ ಅದನ್ನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಅದು ಕ್ಲೀನ್ ಆಗೇ ಇರಲಿಲ್ಲ. ಸೊ ಫೈನಲಿ ಕೊನೆಗೆ ಇವತ್ತು ಕ್ಲೀನ್ ಮಾಡಿದ್ದೀನಿ. ಸೊ ಫ್ರಿಡ್ಜೆಲ್ಲ ಆಲ್ರೆಡಿ ಒಳಗಡೆ ತೋರಿಸ್ತೀನಿ ನೋಡಿ. ಡೀಪ್ ಕ್ಲೀನಿಂಗೇ ಮಾಡ್ಕೊಂಡಿದ್ದೀನಿ. ಫುಲ್ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ಎಲ್ಲ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಒಳಗಡೆ ಅಂತೂ ಕ್ಲೀನ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಇನ್ನು ಅದರಲ್ಲಿ ಬೇಡವಾಗಿದ್ದು ಅನ್ವಾಂಟೆಡ್ ಎಲ್ಲ ಇಲ್ಲಿ ತೆಗೆದು ಹಾಕಿದ್ದೀನಿ. ಇನ್ನು ಬೆಳಗ್ಗೆ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಗೈಸ್, ಹಸಿ ಅವರೆಕಾಳಿನ ಗೊಜ್ಜು ಅಂತ. ಸೊ ನೋಡಿ, ಇದಕ್ಕೆ ಮುದ್ದೆ ಕಾಂಬಿನೇಷನು ಆಲ್ರೆಡಿ ರೈಸ್ ಮಾಡಿಟ್ಟಿದ್ದೀನಿ. ಸೊ ಸ್ವಲ್ಪ ಮಾಡಿಟ್ಟಿದ್ದೀನಿ. ಈಗ ಮುದ್ದೆ ಮಾಡ್ಕೋಬೇಕು. ಗೊಜ್ಜಿಗೆ ಇಟ್ಟಿದ್ದೀನಿ. ಇದಕ್ಕೆ ಅವರೆಕಾಳು, ಹಸಿಮೆಣ್ಸಿನ್ಕಾಯಿ ಮತ್ತು ಬದನೆಕಾಯಿ, ಟೊಮೊಟೊ ಏನು ಹಸಿ ಕಾಳಿರುತ್ತೋ ಅದನ್ನು ಬೇಯಕ್ಕಿಡಬೇಕು. ಅದಾದಮೇಲೆ ಮಸ್ತ್ಬಿಟ್ಟು ಮಾಡ್ಕೊಳೋದು. ಅದನ್ನು ಹೇಗೆ ಮಾಡೋದು ಏನು ಅಂತ ತೋರಿಸ್ತೀನಿ. ಇನ್ನು ಕಿಚನಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಮೇಲ್ಗಡೆ ಸ್ವಲ್ಪ ಒರೆಸ್ಕೋಬೇಕು. ಇನ್ನು ಮೇಲ್ಗಡೆ ಹತ್ತಿ ಧೂಳೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಲೋಕಿನೇ ಬರಬೇಕು ಗೈಸ್. ಇನ್ನು ಎಲ್ಲ ಕಿಟಕಿಗಳು ಕೂಡ ತೊಳಿಬೇಕು. ಅಡುಗೆ ಮನೆ ಅಂತೂ ನೋಡಿ ಹೆಂಗಿದೆ ಅಂದರೆ, ಇಲ್ಲೆಲ್ಲ ವಾರ್ಡ್ರೂಫು ಕೂಡ ಒರೆಸ್ಬೇಕು. ತುಂಬ ಗಲೀಜಾಗಿ ಕೈ ಮಾರ್ಕೆಲ್ಲ ಹಂಗಂಗೆ ಇದೆ. ಇನ್ನು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಕಿಚನ್ನು. ಬೆಳಗ್ಗೆಗೆ ಇಡ್ಲಿಗೆ ರುಬ್ಬಿ ಇಟ್ಟಿದ್ದೀನಿ. ಬೆಳಗ್ಗೆ ತಿಂಡಿಗೆ ಏನು ಟೆನ್ಷನ್ ಏನಿಲ್ಲ. ತಿಂಡಿಗೊಂದು ಎಲ್ಲ ರೆಡಿ ಆಗಿಬಿಟ್ರೆ ಬೆಳಗ್ಗೆದು ಟೆನ್ಷನ್ ಕಡಿಮೆ ಗೈಸ್. ಯಪ್ಪ, ದಿನ ಮನೆ ಕೆಲಸ ಮಾಡ್ತೀವಿ, ಬಟ್ ಆದರೂ ಈ ಥರ ಡೀಪ್ ಕ್ಲೀನ್ ಅಂತ ಬಂದಾಗ ಅಲ್ಲಲ್ಲಿ ಕೆಲಸ ಹಂಗೆ ಇರುತ್ತೆ. ಇನ್ನೊಂದು ಸ್ವಲ್ಪ ಐಟಮ್ಸ್ ಅಂತೂ ಮನೆಗೆ ಗೃಹ ಪ್ರವೇಶಕ್ಕೆ ತಂದಿದ್ದ ಐಟಮ್ಸ್ ಹಂಗಂಗೆ ಡಂಪ್ ಮಾಡಿದ್ದೆ. ಈಗ ಅದನ್ನು ಎಲ್ಲ ಜೋಡಿಸಿ ಎಲ್ಲ ಆಗ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಬಂದು 7:30, ಪ್ರತೀಕ್ಷಾ 9:00ವರೆಗೆ ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಇವತ್ತು ಪ್ರತೀಕ್ಷಾ ಬರೋಷ್ಟರಲ್ಲಿ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದೆ. ಸೊ ಬೆಳಗ್ಗೆ ಹೊತ್ತಂತೂ ಏನೇನಿರುತ್ತೋ ಸುಮ್ಮನೆ ಬರೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗ್ಬಿಡೋದು ಇದೇ ಆಗಿಬಿಡುತ್ತೆ. ಮಿಕ್ಸಿಗೆಲ್ಲ ಆ್ಯಕ್ಚುಲಿ ಜಾಸ್ತಿ ನೀರು ಹಾಕಬಾರ್ದು. ಸೊ ನಾನು ಬರೀ ಮಾಮೂಲಿ ನಾರಲ್ಲೇ ಸೋಪ್ ಹಾಕಿ ಉಜ್ಕೊಂಡಿದ್ದೀನಿ. ಸೊ ಇದನ್ನು ಈಗ ಬಟ್ಟೆಲಿ ಒರೆಸ್ಕೊಂಡ್ಬಿಡ್ತೀನಿ ಅಷ್ಟೇ ಗೈಸ್. ಈಗ ಮಿಕ್ಸಿಗೆ ನೀರು ಹಾಕಿದಾಗೆಲ್ಲ ಶಾರ್ಟ್ ಸರ್ಕ್ಯೂಟ್ ತುಂಬಾ ಆಗಿಬಿಡುತ್ತೆ. ಸೊ ಹಂಗಾಗಿ ನೀರು ಏನು ಹಾಕಲ್ಲ. ಅಡುಗೆ ಮಾಡ್ಕೊಂಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಗೊಜ್ಜಿಗೆ ಇಟ್ಟಿದ್ದೀನಿ ಬೇಯೋಕ್ಕೆ. ಇದು ಆಲ್ಮೋಸ್ಟ್ ಹಾಸನ ಸೈಡು ತುಂಬ ಜನಕ್ಕೆ ಗೊತ್ತಿರುತ್ತೆ. ಬಟ್ ಬರೀ ಹಾಸನ ಸೈಡೇ ಅಂತಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಹೆಂಗೆ ಮಾಡೋದು ಅಂತ. ಗೊತ್ತಿಲ್ಲದೆ ಇರೋರು, ಮಾಡಿಲ್ಲದೆ ಇರೋರು ಒಂದು ಸಲ ಟ್ರೈ ಮಾಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಡೈಲಿ ಕಿಚನ್ ಕ್ಲೀನ್ ಮಾಡೋದು, ಮನೆ ಕ್ಲೀನ್ ಮಾಡೋದು ಇದೇ ಆಗೋದಿಲ್ಲ ಕೆಲಸ. ಅದೇನೋ ಗೊತ್ತಿಲ್ಲ, ಜಾಸ್ತಿ ಅವಾಗಲಿಂದನೂ ಅಮ್ಮ ಬರೀ ಕ್ಲೀನಿಂಗ್ ಅನ್ನೋದೇ ಕಲಿಸ್ಬಿಟ್ಟಿದ್ದಾರೆ. ಸ್ವಲ್ಪ ಗಲೀಜಾಗಿದ್ರು ಬೇಗ ಕ್ಲೀನ್ ಮಾಡ್ಕೊಬಿಡ್ಬೇಕು ಅನ್ನೋಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ. ಸೊ
ಮಿಕ್ಸಿ ಕ್ಲೀನ್ ಆಯಿತು. ಈಗ ಅಡುಗೆ ಆದರೆ ಅದನ್ನು ಆರಕ್ಕೆ ಇಟ್ಬಿಟ್ಟು ಅಲ್ಲಿ ಮೇಲೆಲ್ಲ ಒರೆಸ್ಕೊ. ಎಲ್ಲ ಹೆಣ್ಮಕ್ಳಿಗೂ ಅಡುಗೆ ಮನೆ ಒಂದು ಕ್ಲೀನ್ ಆದರೆ ಇನ್ನೆಲ್ಲ ಕ್ಲೀನ್ ಆದಂಗೆ ಖುಷಿಯಾಗುತ್ತೆ. ಸೊ ನಮ್ಮನೆ ಕಿಚನ್ಗೆ ನಾನು ಹಾಕ್ಸಿರೋದು ಆ್ಯಕ್ಚುಲಿ ವೈಟ್ ಟೈಲ್ಸ್ ಆಗಿರೋದ್ರಿಂದ ಸ್ವಲ್ಪ ಕರೆ ಉಳಿದಿದ್ರೂ ಕೂಡ ಅದಂಗೆ ಅಸಹ್ಯ ಕಾಣಿಸುತ್ತೆ. ಸೊ ಹಾಗಾಗಿ ದಿನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೈಟ್ ಹೊತ್ತೇ ಎಲ್ಲ ಕ್ಲೀನ್ ಮಾಡ್ಕೋತೀನಿ, ಬೆಳಗ್ಗೆ ಹೊತ್ತು ಅಂಗಡಿಗೆ ಹೋಗಬೇಕಲ್ಲ ಹಾಗಾಗಿ. ಆದರೆ ಕೆಲವ್ರ ಮನೇಲಿ ನಾನು ನೋಡ್ತೀನಿ ಕರೆ ಎಲ್ಲ ಮತ್ತು ಎಣ್ಣೆ ಜಿಡ್ಡು ಎಣ್ಣೆ ಕಲೆ ಎಲ್ಲ ಹಾಗೆ ಇದ್ರೂ ಹಂಗೆ ಇರ್ತಾರೆ. ಬಟ್ ನನಗೆ ಅದು ಹಂಗೆ ಅಡ್ಜಸ್ಟ್ ಆಗೋಲ್ಲ. ವಾರಕ್ಕೆ ಒಂದ್ಸಲ ಆದ್ರೂ ಕಿಚನ್ನ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೊತಾನೆ ಇರ್ತೀನಿ. ಬಟ್ ಇವತ್ತು ಸ್ವಲ್ಪ ನಾರಲ್ಲೆಲ್ಲ ಉಜ್ಕೊಂಡು ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಹಬ್ಬದ ದಿನ ಅದೇ ಥರ ಎಲ್ಲ ಕ್ಲೀನ್ ಮಾಡೋದಕ್ಕೆ ನನಗಂತೂ ಸಮಾಧಾನನೇ ಆಗೋಲ್ಲ. ಮುಂಚೆಗಿಂತ ಈಗ ಅದರಲ್ಲೂ ನಮ್ಮದೇ ಸ್ವಂತ ಮನೆ ಆದಮೇಲೆ ನಾನಂತೂ ಫುಲ್ಲು ಸ್ವಲ್ಪ ಕ್ಲೀನ್ ಜಾಸ್ತಿ ಅಂತಲೇ ಅನ್ಕೊತಾ ಇರ್ತೀನಿ. ನನಗೂ ಲೋಕಿಗೂ ಸಾಮಾನ್ಯ ಜಗಳ ಆಗೋದೇ ಇದೇ ವಿಚಾರಕ್ಕೆ, ಯಾವಾಗಲೂ ಕ್ಲೀನ್ ಅಂತಲೇ ಇರ್ತೀಯ ಅಂತ. ಇನ್ನು ಫೈನಲಿ ಕೊಲಿನೆಲ್ಲ ಹಾಕ್ಕೊಂಡು ಗೋಡೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಗ್ಯಾಸು ಕೂಡ ಒರೆಸ್ಕೊಂಬಿಡೋಣ ಅಂಥೇಳಿ ಒರೆಸ್ಕೊತಾ ಇದ್ದೀನಿ. ಹಬ್ಬದ ದಿನ ಎಲ್ಲ ನೋಡೋದಕ್ಕೆ ಗ್ಯಾಸು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕಲ್ಲ. ನಾವು ಡೈಲಿ ಒರೆಸೋದಕ್ಕೂ ಹಬ್ಬದ ದಿನ ಕ್ಲೀನ್ ಮಾಡ್ಕೊಂಡು ಒರೆಸೋದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಹಾಗೆ ಗ್ಯಾಸು ಕೂಡ ಹೊಸದು ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಅದಿನ್ನೂ ಟೈಮ್ ಕೂಡ ಬಂದಿಲ್ಲ. ನಾನು ಯಾವಾಗ ಏನು ತೊಗೊಂಬರ್ಬೇಕು ಅಂತೇನೋ ಆವತ್ತು ಅಂದ್ಕೊಂಡಿರಲ್ಲ. ಬಟ್ ಸಡನ್ನಾಗಿ ಹೋಗಿ ಏನೋ ತರೋದಕ್ಕೆ ಹೋಗಿ ಏನೋ ತೊಗೊಂಡ್ಬರ್ತೀನಿ. ನಂತರ ನೀವು ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅಷ್ಟೇ, ಮನೆಗೆ ಏನಾದರೂ ಬೇಕು ಅಂತ ಹೊರಗಡೆ ಹೋಗಿರ್ತೀವಿ, ಬಟ್ ಅದ್ರ ಬದಲು ಬೇರೆ ತರ್ತೀನಿ, ಹಂಗಾಗುತ್ತೆ. ಗ್ಯಾಸು ಕೂಡ ಇನ್ನೂ ತಗೊಂಡಿಲ್ಲ. ಅಕ್ಕನ ಮನೆ ಗ್ಯಾಸೇ ಈಸ್ಕೊಂಡು ಬಂದು ಕಾಲ ಕಳೀತಾ ಇದ್ದೀನಿ. ನೋಡೋಣ ದೇವ್ರು ಯಾವಾಗ ಏನೇನು ಶಕ್ತಿ ಕೊಡ್ತಾನೋ, ಯಾವಾಗ ಏನು ತರಬೇಕು ಅಂತ ಅನಿಸುತ್ತೋ ಆವಾಗಲೇ ತರೋದಕ್ಕಾಗೋದು. ಕಿಚನ್ ಕ್ಲೀನ್ ಆದರೆ ಅದರಲ್ಲಿ ಸಿಗೋ ನೆಮ್ಮದಿ ಬೇರೆ ಇನ್ನೇನು ಇಲ್ಲ. ಫೈನಲಿ ನಂದು ಕೂಡ ಕಿಚನ್ ಎಲ್ಲ ಡೀಪ್ ಕ್ಲೀನಿಂಗ್ ಆಯಿತು. ಸೊ ನಮ್ಮನೆ ಡೀಪ್ ಕ್ಲೀನಿಂಗ್ ಆದಮೇಲೆ ಹೆಂಗೆ ಕಾಣಿಸ್ತಿದೆ ಏನು ಅಂತ ಕಮೆಂಟ್ ಮಾಡಿ. ನನಗಂತೂ ಆಲ್ಮೋಸ್ಟ್ ಹಬ್ಬ ಇವತ್ತೇ ಮಾಡಿದೆ ಅನ್ನೋ ಥರ ಖುಷಿಯಾಗ್ಬಿಟ್ಟಿದೆ. ಎಲ್ಲ ಹೆಣ್ಮಕ್ಳಿಗೂ ಅದೇ ಅನಿಸುತ್ತೆ. ಗೈಸ್ ಫೈನಲಿ ಕಿಚನ್ ಫುಲ್ ಡೀಪ್ ಕ್ಲೀನಿಂಗ್ ಆಗಿದೆ. ವಾರ್ಡ್ರೋಬ್ ಎಲ್ಲ ಒರೆಸ್ಕೊಂಡಿದ್ದೀನಿ, ಡೋರು ಒರೆಸಿದ್ದೀನಿ. ಸೊ ಹೆಂಗೆ ಕ್ಲೀನ್ ಮಾಡೋದೇ ನನಗಂತೂ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಸೊ ನೋಡ್ತಿರ್ಬೋದು, ಫ್ರಂಟಿಂದ ತೋರಿಸ್ತೀನಿ ನೋಡಿ. ಕಿಚನ್ ಕಂಪ್ಲೀಟಾಗಿ ಟೈಲ್ಸ್ ಎಲ್ಲ ಒರೆಸ್ಕೊಂಡಿದ್ದೀನಿ ನೋಡಿ. ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಇನ್ನು ಕಿಚನಲ್ಲಿ ಸ್ವಲ್ಪ ಪಾತ್ರೆನೂ ಇತ್ತು, ಎಲ್ಲ ತೊಳೆದು. ಸೊ ಔಟ್ಲುಕ್ ಈ ಥರ ಇದೆ. ಇನ್ನು ವಾರ್ಡ್ರೋಬ್ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮುಟ್ಟಿ ಕರೆ ಇತ್ತು. ಈಗ ಇನ್ನೇನಿದ್ರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಮುದ್ದೆಗೆ ಇಟ್ಟಿದ್ದೀನಿ. ಹಸಿನ ಹೆಂಗೆ ಮಾಡೋದು ಅಂತ ಆಗಲೇ ಗೊಜ್ಜಿಗೆ ಇಟ್ಟಿದ್ದೀನಿ, ಹಸಿ ಅವರೆಕಾಳ್ದು ಅಂತ ಹೇಳಿದ್ನಲ್ಲ. ಸೊ ಫಸ್ಟು ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆಗಲೇ ನಾನು ಏನು ಬೇಯಕ್ಕೆ ಇಟ್ಕೊಂಡಿದ್ದೆ ಅದೆಲ್ಲ ಆರಲಿ ಅಂತ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಸೊ ಇದಕ್ಕೇ ಹಾಕ್ಬಿಟ್ಟು ಮಸ್ತ್ಕೋಬೇಕು. ಏನು ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು ಹಾಕಿದ್ವಲ್ಲ ಎಲ್ಲನೂ ಮಸ್ತ್ಕೊಂಡು, ಅದೇ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೀನಿ. ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು. ಇದು ಮಸ್ತ್ ಬಿಟ್ಟರೆ ಮಾತ್ರ ಮಸ್ತ್ ಟೇಸ್ಟು. ಹುಷಾರಿಲ್ದಾಗಂತೂ ತಿಂದುಬಿಟ್ರೆ ಎಂಥ ಕಾಯಿಲೆ ಇದ್ರೂ ಕೂಡ ಹೋಗ್ಬಿಡುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಸೊ ಅದು ಕಾಳು ಬಂದು ಹಾಗೆ ಅದನ್ನು ಹಂಚ್ಕೊಂಡು ತಿನ್ನೋದಕ್ಕಷ್ಟೇ. ಸೊ ಈಗ ಇದನ್ನೆಲ್ಲ ಇಲ್ಲಿ ಮಸಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಹಿಂದೆ ಬಂದರೆ ನಿಮಗೆ ಕಾಣಿಸುತ್ತೆ. ಸೊ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಮಸ್ಕೋಬೇಕಷ್ಟೇ ಗೈಸ್. ಸಖತ್ತಾಗಿರುತ್ತೆ ಟೇಸ್ಟು. ನಾನು ಹಾಗೆ ಹೇಳ್ದಂಗೆ ಹುಷಾರಿಲ್ಲ ಅನ್ನೋದು ತಿನ್ನೋಕ್ಕೆ ಮಾತ್ರ ಸೂಪರ್ ಟೇಸ್ಟ್ ಅನ್ಬೋದು. ನನಗಂತೂ ಆಲ್ಮೋಸ್ಟ್ ಎಲ್ಲಾದರೂ 2-3 ದಿನ ಫಂಕ್ಷನ್ಗೆ ಹೋಗ್ಬಿಟ್ಟು ಫಂಕ್ಷನ್ ಊಟ ವೆಜ್ಜೆ ಫಂಕ್ಷನ್ ಊಟ ತಿಂದು ಬಂದಿದ್ದ ತಕ್ಷಣ ನಮ್ಮ ಮನೇಲಿ ಸಾಮಾನ್ಯ ಈ ಥರ ಗೊಡ್ಗಾರ ಆಗಿರ್ಬೋದು ಅಥವಾ ಈ ಥರ ಹಸಿ ಗೊಜ್ಜು ಈ ಥರ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಸೊ ಮಸ್ತ್ ಆಗಿದೆ. ಈಗ ಇದಕ್ಕೆ ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಇದು ನೋಡಿ ಎಷ್ಟು ನೆನೆಸಿದ್ದೀನಿ ಅಂತ ತೋರಿಸ್ತೀನಿ. ಸೊ ಎಷ್ಟು ನೆನೆಸಿದ್ದೀನಿ ಇದನ್ನು ಇದಕ್ಕೆ ಕ್ಯೂಚ್ ಹಾಕೊಂಡ್ಬಿಡೋದಷ್ಟೇ. ಸೊ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಕಿವುಚ್ಬಿಟ್ಟು
ಸೊ ಸಾಕು, ಅಷ್ಟು ಹುಣಸೆ ಹಣ್ಣು ಅದೇನು ನೆನೆಸಿದ್ವು ಒಂದು ಸ್ವಲ್ಪ ಹುಣಸೆ ಹಣ್ಣು ಆದರೆ ಸಾಕು ಗೈ. ಸೊ ಇದಕ್ಕೆ ಆ್ಯಕ್ಚುಲಿ ತಣ್ಣೀರು ಮಿಕ್ಸ್ ಮಾಡೋ ಹಂಗಿಲ್ಲ, ನಾವೇನು ಕಾಳು ಬೇಯಿಸೋಕ್ಕೆ ಹಾಕ್ಕೊಂಡಿರ್ತೀವಲ್ಲ ನೀರು, ಅದೇ ನೀರಲ್ಲೇ ಹಾಕೋಬೇಕು. ಅದೇ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡ್ರೆ ಮುಗೀತು. ಸೂಪರಾಗಿರುತ್ತೆ ಟೇಸ್ಟು. ಸೊ ಫೈನಲಿ ಗೊಜ್ಜು ಕೂಡ ಆಯಿತು. ಇದಕ್ಕೊಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋಬಿಟ್ರೆ ಸೂಪರಾಗಿರುತ್ತೆ. ಸೊ ಇದಕ್ಕೆ ನಂಚ್ಕೊಳೋದಕ್ಕೆ ಈ ಬೇಯಿಸಿರೋ ಕಾಳು ಅಷ್ಟೇ ಗೈಸ್, ಹಸಿ ಗೊಜ್ಜಿನ ಕತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಸೊ ಮುದ್ದೆಗೆ ಇಟ್ಟಿದ್ದೀನಿ. ಹಸಿಲ್ ನೋಡಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಇದು ಚೆನ್ನಾಗಿ ಮಸ್ತ್ಕೋಬೋದು. ಕೆಲವ್ರು ಚೆನ್ನಾಗಿ ಮಸಿತಾರೆ, ಕೆಲವರು ಸಿಗೋ ಥರ ಇಟ್ಕೊಳ್ತಾರೆ. ಸೊ ನಮ್ಮ ಮನೆಗೆ ಈ ಥರ ಇದ್ದರೆ ಸಾಕು. ಇಲ್ಲಿ ಆಲ್ರೆಡಿ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಮುದ್ದೆ ಆಗೋಷ್ಟರಲ್ಲಿ ಸ್ವಲ್ಪ ದಿವಾನದ್ದು ಬಟ್ಟೆ ಬೇರೆ ಚೇಂಜ್ ಮಾಡಬೇಕು. ಸೊ ಅದನ್ನು ಚೇಂಜ್ ಮಾಡ್ಕೊಂಡ್ರೆ ಇನ್ನು ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ ಗೈಸ್. ಇನ್ನು ನಾನು ಆ್ಯಕ್ಚುಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋದ್ರೊಳಗಡೆ ಲೋಕಿ ಕೂಡ ಬಂದ ಅಂಗಡಿಯಿಂದ. ಲೋಕಿ ಬಂದಮೇಲೆ ನಾನು ಮೇಲೆಲ್ಲ ಸ್ವಲ್ಪ ಹೊರಿಸ್ಕೊಡು ಅಂತ ಹೇಳಿದೆ. ಆ್ಯಕ್ಚುಲಿ ಚೇರ್ ಮೇಲೆ ನಿಂತ್ಕೊಂಡು ಮಾಡೋವಂಥದ್ದು ಏನು ಮಾಡೋದಕ್ಕೂ ಸ್ವಲ್ಪ ಪ್ಯಾನಿಕ್ ಆಗ್ತೀನಿ. ಯಾಕೆಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಮನೇಲಿ ಬಿದ್ದಾಗಿಂದ ಸ್ವಲ್ಪ ಭಯ. ಇನ್ನು ಅವ್ನು ಕ್ಲೀನ್ ಮಾಡ್ತಾಯಿದ್ರೆ ನಾನೊಂದು ಸ್ವಲ್ಪ ಮುದ್ದೆ ಮಾಡಿಬಿಡೋಣ, ಮುದ್ದೆಗೆ ಇಟ್ಟಿದ್ನಲ್ಲ, ಹಾಗಾಗಿ ಸೊ ಮುದ್ದೆ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಾವಿರೋದು 3 ಜನದಾಗಿರೋದ್ರಿಂದ ಸೊ ಈ ಚಿಕ್ಕ ಮುದ್ದೆ 2 ಮುದ್ದೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೆಳಗ್ಗೆಯಿಂದ ತಿಂಡಿ ತಿಂದು ಬೇಜಾರಾಗಿತ್ತೆ. ನೈಟ್ ಮಾತ್ರ ನಮ್ಮ ಮನೇಲಿ ಎಷ್ಟೇ ಕೆಲಸ ಇರಲಿ, ಏನೇ ಕೆಲಸ ಇದ್ರೂ ಸೊ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು ಲೋಕಿಗೆ. ಸೊ ಹಾಗಾಗಿ ನೈಟ್ ಮುದ್ದೆ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಎಲ್ಲ ಡೀಪ್ ಕ್ಲೀನಿಂಗ್ ಮುಗಿದಿದೆ. ಡೋರ್ ಒರೆಸಿ, ದಿವಾನಕ್ಕೆ ಕವರ್, ಬೆಡ್ ಕವರ್ ಕೂಡ ಎಲ್ಲ ಚೇಂಜ್ ಮಾಡಿ, ಮಂಚಕ್ಕೆಲ್ಲ ಚೇಂಜ್ ಮಾಡಿ, ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆನೂ ಕೂಡ ಎಲ್ಲ ಒಗೆದು ಕ್ಲೀನ್ ಮಾಡಿದ್ದೀನಿ. ಇನ್ನು ಈಗ ಟೈಮ್ ಬಂದು ನೈಟ್ 9:15 ಆಯಿತು. ರಿತಿಕ್ಷನ್ನ ಆ್ಯಕ್ಚುಲಿ ಲೋಕಿ ಕರ್ಕೊಂಬರೋಕ್ಕೆ ಹೋಗಿದ್ದಾನೆ. ಟಿ ವಿ ಎಲ್ಲ ನೋಡೋದಕ್ಕೆ ಆಗ್ತಿರ್ಲಿಲ್ಲ, ಒಂಥರ ಕೈಯೆಲ್ಲ ಮುಟ್ಟಿ ಗಲೀಜಾಗ್ಬಿಟ್ಟಿತ್ತು. ಈಗ ಡೀಪ್ ಕ್ಲೀನ್ ಮಾಡಿದ್ಮೇಲೆ ಸಮಾಧಾನ ಆಗಿದೆ. ಬಟ್ಟೆ ಕೂಡ ಬೆಳಗ್ಗೆ ಹೊತ್ತು ನನಗಾಗಲ್ಲ. ಸೊ ತುಂಬ ಜನ ಕೇಳೋದು ವಾಷಿಂಗ್ ಮಿಷಿನ್ ಇದೆಯಲ್ವಾ, ವಾಷಿಂಗ್ ಮಿಷಿನ್ಗೆ ಹಾಕಿ ಅಂತ ಹೇಳ್ತಾರೆ. ಬಟ್ ನನಗೆ ಕೈಯಲ್ಲಿ ಹೋಗೋದ್ರೇ ಸಮಾಧಾನ. ಬೆಡ್ಶೀಟ್ ಮಾತ್ರ ಏನಂತಾರೆ ಮಿಷಿನಿಗೆ ಹಾಕ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಕೈಯಲ್ಲಿ ಹೋಗ್ಕೊಂಡ್ರೇ ಸಮಾಧಾನ. ನನಗೂ ಕೂಡ ಎಕ್ಸಸೈಸ್ ಆದಂಗೆ ಆಗುತ್ತಲ್ಲ, ಹಾಗಾಗಿ ನಾನು ಅಡುಗೆ ಮಾಡಿ ಇಟ್ಟಿದ್ದೀನಿ ಗೈಸ್. ರಿತಿಕ್ಷನಿಗೆ ವೆಯ್ಟಿಂಗು. ಅವಳು ಬಂದರೆ ಎಲ್ಲರೂ ಒಟ್ಟಿಗೆ ತಿಂದು ಹಬ್ಬಕ್ಕೆ ಒಂದು ಸ್ವಲ್ಪ ಐಟಮ್ಸ್ ತರೋದಿದೆ, ಅದನ್ನು ನಾಳೆ ಸಂತೆಗೆ ಹೋಗಿ ತೊಗೊಂಡು ಬರಬೇಕು. ಏನೇನು ತೊಗೊಂಡು ಬರ್ತೀನಿ ಏನು ಅಂತ ಬೆಳಗ್ಗೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ರಿತಿಕ್ಷನ್ಗೆ ವೆಯ್ಟಿಂಗು. ರಿತಿಕ್ಷ ಬಂದರೆ ಊಟ ಮಾಡಿ ಅವಳನ್ನ ಮಲಗಿಸ್ಬಿಟ್ಟು ಆಮೇಲೆ ಮತ್ತೆ ಮಿಕ್ಕಿದ ಕೆಲಸ ಮಾಡ್ಕೋಬೇಕು. ಅಷ್ಟರಲ್ಲಿ ರಿತಿಕ್ಷನು ಕೂಡ ಬಂದರು. ಲೋಕಿ ಕರ್ಕೊಂಡು ಬಂದ. ನೋಡ್ತಿರ್ಬೋದು, ಅವಳಿಗೂ ಕೂಡ ಕಂಪಲ್ಸರಿ ನೈಟ್ ಹೊತ್ತು ಮುದ್ದೆ ಕಾಳು ಗೊಜ್ಜು ಸೂಪರ್ ಕಾಂಬಿನೇಷನ್ನು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇದು ಆ್ಯಕ್ಚುಲಿ ನಿನ್ನೆ ನೈಟ್ ವ್ಲಾಗ್ಗೆ ಕಂಟಿನ್ಯೂಷನ್ಸ್ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ನೈಟ್ ಅಂತೂ ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ಮುಗಿಸ್ಕೊಂಡು ರಾತ್ರಿ ಮಲಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು. ಏನಮ್ಮ ಇನ್ನು ಈಗ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆದಮೇಲೆ ಪೂಜೆಗೆ ರೆಡಿ ಮಾಡ್ಕೋಬೇಕು. ಫಸ್ಟ್ ಇಡ್ಲಿಗೆ ಇಟ್ಕೊಬಿಡೋಣ, ಟೈಮ್ ಆಗುತ್ತೆ ಅಂತೇಳಿ ಇಡ್ಲಿಗೆ ಇಡ್ತಾಯಿದ್ದೀನಿ. ಇನ್ನು ಇಡ್ಲಿಗೆ ಕಾಂಬಿನೇಷನ್ನು ಸಾಂಬಾರು. ಇಡ್ಲಿ ಮತ್ತು ಸಾಂಬಾರು ಕಾಂಬಿನೇಷನ್ನು ನಮ್ಮ ಮನೇಲಂತೂ ತುಂಬ ಇಷ್ಟ. ಬೇರೆ ಕೆಲಸ ಮಾಡೋದಕ್ಕೆ ಟೈಮ್ ಆಗ್ತಾ ಇರುತ್ತೆ. ಸೊ ಇದಾದರೆ ಅದ್ರ ಬಾಳೆದಲ್ಲ. ಏನು ಅಪ್ಪ ಏನು ಮಾಡ್ತಿದ್ದೆ ಅಂತ ತಿಂಡಿ ಕೇಳಿದ್ರೆ ದೋಸೆ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ನೀನು ಇಡ್ಲಿ ಮಾಡ್ತಿದ್ಯಾ? ನಿಂದು ಮುಗಿಸ್ಕೊ, ಹೋಗು, ಬೇಗ ಹೋಗು. ಇದೆಲ್ಲ ಇಟ್ಟು ಈಗ ಗುರುವಾರ ರಾಯರ ದಿನ ಪೂಜೆ ಕೂಡ ರೆಡಿ ಮಾಡ್ಕೋಬೇಕು. ಸೊ ಪೂಜೆ ಆಗೋಷ್ಟರಲ್ಲಿ
ಇಲ್ಲಿ ಇಡ್ಲಿ ಆಗಿಬಿಡುತ್ತೆ. ಸಾಂಬಾರ್ಗೆ ಆಲ್ರೆಡಿ ಬೇಳೆ ಮತ್ತು ಎಲ್ಲ ಬೇಯಕ್ಕೆ ಇಟ್ಟಿದ್ದೆ, ಅದಾಗಿದೆ. ಅದು ವಿಷಲ್ ಹೋಗೋಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ಮಸ್ತ್ಕೊಬಿಟ್ರೆ ಎಲ್ಲ ಒಟ್ಟೊಟ್ಟಿಗೆ ಆದಂಗೆ ಆಗುತ್ತೆ. ಬೆಳಗ್ಗೆ ಎದ್ದರೆ ಅಂತೂ ನಮ್ಮ ಮನೇಲಿ ಎಷ್ಟು ಕೆಲಸ ಮಾಡ್ತಿದ್ರು ಟೈಮೇ ಸಾಲಲ್ಲ. ಬಟ್ ಎಲ್ಲರ ಮನೇಲೂ ಹಾಗೆ ಅನಿಸುತ್ತೆ. ಅದರಲ್ಲಿ ಬೇರೆ ಇವತ್ತೇ ಇಡ್ಲಿ ಹಸಿಟ್ಟೆಲ್ಲ ಉಪ್ಪಿಟ್ಟು ಎಲ್ಲ ಫುಲ್ಲು ಚೆಲ್ಲೋಗಿತ್ತು. ಅದನ್ನು ಕ್ಲೀನ್ ಮಾಡೋದು ಒಂದು 1/4 ಗಂಟೆ ಆಗೋಯ್ತು. ಯಾವತ್ತು ಆಗಲ್ಲ ಅನ್ಕೊಂತೀನೋ ಅವತ್ತೇ ಆಗುತ್ತೆ. ಯಾವತ್ತು ಇವತ್ತು ಉಕ್ಕುತ್ತೆ ಅಂತ ಅನ್ಕೊಂಡಿರ್ತೀನೋ ಅವತ್ತು ಉಕ್ಕೋದೇ ಇಲ್ಲ. ಇವತ್ತು ಸಿಕ್ಕಾಪಟ್ಟೆ ಉಪ್ಪಿಟ್ಟಿತ್ತು. ಜಾಸ್ತಿನೂ ಒಂದು ಕಡೆ ಇಡ್ಲಿಗೆಲ್ಲ ಇಟ್ಟು ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೆ. ರಿತಿಕ್ಷನ್ ಸ್ಕೂಲ್ ಆ್ಯಕ್ಚುಲಿ 8 ಗಂಟೆಗೇ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆ ಹೊತ್ತು ಎಷ್ಟು ಟೈಮ್ ಇದ್ದರೂ ಸಾಲಲ್ಲ ಅನಿಸ್ಬಿಡುತ್ತೆ ನನಗೆ. ಇನ್ನು ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ. ಇವತ್ತು ಗುರುವಾರ ರಾಯರ ದಿನ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂಥೇಳಿ ಬಂದೆ. ಇನ್ನು ಜಾಸ್ತಿ ಹೂವು ಹಾಕಿದ್ರೂ ಇವತ್ತು ಮತ್ತೆ ಅಂಗಡಿಯಿಂದ ಬಂದು ಎಲ್ಲ ಕ್ಲೀನ್ ಮಾಡಿ ತೊಳಿಬೇಕಲ್ಲ, ಅದಕ್ಕೆ ಒಂದೊಂದೇ ಹೂವು ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ಪೂಜೆ ಮುಗಿಸ್ಕೊಂಡು ನನ್ನ ಮಗಳಿಗೂ ಕೂಡ ಪೂಜೆ ಮಾಡು ಅಂತ ಹೇಳಿದೆ. ಅವಳು ನೋಡಿ ಯಾವ ಥರ ಪೂಜೆ ಮಾಡಿ ಏನೇನು ಶ್ಲೋಕ ಹೇಳ್ತಾ ಇದ್ದಾಳೆ ಅಂತ. ಗೈಸ್ ಫೈನಲಿ ಮನೆ ಕೆಲಸ ಎಲ್ಲ ಮುಗಿಸಿ ರಾಯರ ವಾರ ಮಾಡಿ ಪೂಜೆ ಎಲ್ಲ ಮುಗಿಸಿ ಪ್ರತಿಕ್ಷಣ ಕೂಡ ಕಳಿಸಿದ್ದೀನಿ. ಇನ್ನೇನು ಲೋಕಿ ಹೊಲದಿಂದ ಬಂದರು. ಇವಾಗ ಹೊಲ್ದ ಹತ್ರ ನೀರು ಬಿಡೋಕ್ಕೆ ಅಂತ ಹೋದರು. ಬಟ್ ಕರೆಂಟ್ ಬಂದಿರಲಿಲ್ಲ ಅಂಥೇಳಿ ಬೇಗ ಬಂದರು. ರಿತಿಕ್ಷನ ಬಿಡೋದಕ್ಕೆ ಹೋಗಿದ್ದಾರೆ. ಫೋನ್ ಮಾಡಿದ್ದ ಆ್ಯಕ್ಚುಲಿ ನಾನೇ ಬಿಡ್ತೀನಿ ಬಿಡು ಅಂತ. ಈಗ ಬಿಟ್ಟು ಬಂದಮೇಲೆ ಇಬ್ಬರು ಒಟ್ಟಿಗೆ ತಿಂಡಿ ತಿಂದು ನೇನು ಅಂಗಡಿ ಕೂಡ ತೆಗಿಯೋಕ್ಕೆ ಹೋಗಬೇಕು. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಸಂಜೆ ಬಂದು ದೇವ್ರ ಮನೆ ಒಂದು ಒರೆಸ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಮನೆ ಡೀಪ್ ಕ್ಲೀನಿಂಗು, ಹೊಸ ಮನೆಯೂ ಸಾಕು, ಮನೆ ಕಟ್ಟೋದು ಸಾಕು, ದೊಡ್ಡ ಮನೆ ಬೇಕು ಅನ್ನೋದು ಸಾಕು ಅನಿಸ್ಬಿಡುತ್ತೆ. ಅಷ್ಟು ಇದಾಗುತ್ತೆ. ಬಟ್ ಇರೋಕ್ಕೆ ಖುಷಿ, ಕ್ಲೀನ್ ಮಾಡೋದು ಕಷ್ಟ, ಹಂಗಾಗ್ಬಿಡುತ್ತೆ. ಗೈಸ್ ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗೈಸ್ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.